ಇನ್ನು ಸೋನು ನಿಗಮ್ ಅನ್ನೋ ಹುಡುಗನ ಮೇಲೆ ಆತನ ಮುಖದ ಮೇಲೆ ಇನ್ನು ಮೀಸೆ ಬಂದಿರಲಿಲ್ಲ. ಸೋಲಿಲ್ಲದ ಸರದಾರ ಸಿನಿಮಾದಲ್ಲಿ ಕನ್ನಡಿಗರು ಆತನಿಗೆ ಚಾನ್ಸ್ ಕೊಟ್ಟಿದ್ರು. ಮಾತಾಡದಂತೆ ಬರೆಯುವಂಥ ಲಿಪಿ ಇರುವಂಥದ್ದು ಅದು ಕನ್ನಡಕ್ಕೆ ಮಾತ್ರ. ನಾವು ಹೇಗೆ ಮಾತಾಡ್ತೀವೋ ಅದ್ರ ಪ್ರಕಾರನೇ ಬರೆಯೋದಕ್ಕೆ ಅವಕಾಶ ಇರುವಂಥದ್ದು ಲಿಪಿ ಕನ್ನಡಕ್ಕೆ ಮಾತ್ರ. ಅವನಿಗೆ ಗೊತ್ತಿಲ್ಲದೆ ಇದ್ರೆ ಅವಿವೇಕ ಅಂತ ಅದನ್ನು ಪರಿಗಣಿಸಬೇಕಾಗುತ್ತೆ ಅಂತ ದೊಡ್ಡಣ್ಣ ಹೇಳಿದ್ದಾರೆ. ಏನೇನು ಹೇಳಿದ್ದಾರೆ, ಟೀಕೆ ಮಾಡಿದರೆ ಬನ್ನಿ ಕೇಳೋಣ. ನನ್ನ ಅನುಭವದ ಪ್ರಕಾರ ನೇರವಾಗಿ ಹೇಳಬೇಕು ಅಂದರೆ, ಸೋನು ನಿಗಮ್ ಅನ್ನೋ ಒಬ್ಬ ಗಾಯಕನಿಗೆ ಇನ್ನೂ ತಲೆಯಲ್ಲಿ ಸರಿಯಾಗಿ ಮೀಸೆ ಬಂದಿರಲಿಲ್ಲ. ಇನ್ನು ಮುಖದಲ್ಲಿ ಬರೀ ಕೆಂಜಿ ಮೀಸೆ ಇದ್ದಾಗ ಚಾನ್ಸ್ ಕೊಟ್ಟಿದ್ದು ಕನ್ನಡದವರು. ಯಾವ ಡೈರೆಕ್ಟ್ರು ಅಂತ ಕೇಳಿದ್ರೆ ಡಿ ರಾಜೇಂದ್ರ ಬಾಬು ಅನ್ನೋ ಒಬ್ಬ ಪ್ರಬುದ್ಧ ನಿರ್ದೇಶಕ ಸೋಲೇ ಕಾಣದಂತಹ ಸೋಲಿಲ್ಲದ ಸರದಾರ ಕೊಟ್ಟಿದ್ದು. ಆ ಹಾಡು ರೆಕಾರ್ಡಿಂಗ್ ಆಗಿದ್ದು ಎಲ್ಲಿ ಅಂತಂದರೆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ನಾನು ಇದ್ದೆ. ಏಕೆಂತಂದರೆ ಕನ್ನಡನ ಅವರೇನಾದರೂ ಅಪಮಾನ ಮಾಡಿದ್ದಾರೆ ಅಂದರೆ, ನನ್ನ ತಾಯಿ ಕನ್ನಡ, ಜಗತ್ತಿನ 3 ಸರ್ವಶ್ರೇಷ್ಠ ಭಾಷೆಗಳಲ್ಲಿ ಕನ್ನಡ ಒಂದು. ಯಾಕೆ ಅಂತ ಕೇಳಿದ್ರೆ, ಮಾತನಾಡಿದಂತೆ ಬರೆಯಲು ಲಿಪಿವುಳ್ಳ, ಬರೆದದ್ದನ್ನು ಯಥಾವತ್ ಮಾತನಾಡುವಂಥ ಶಕ್ತಿಯುಳ್ಳ, ಸಂಧಿ ಸಮಾಸ ವ್ಯಾಕರಣ ಅಲ್ಪಪ್ರಾಣ ಮಹಾಪ್ರಾಣ ಇರೋ ಭಾಷೆ ಯಾವುದಾದ್ರೂ ಇದ್ದರೆ ಅದು ಕನ್ನಡ. ಕನ್ನಡ ಕನ್ನಡ ಬರೀ ಕನ್ನಡ ಅಲ್ಲ, ಅದು ಕಸ್ತೂರಿ ಕನ್ನಡ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪಾಪ ಅವ್ರಿಗೆ ಗೊತ್ತಿಲ್ಲ, ಗೊತ್ತಾಯ್ತಾ? ಅವನಿಗೆ ಗೊತ್ತಿಲ್ಲದಲೇ ಇದ್ದರೆ ಅವನು ಅದನ್ನು ಅವಿವೇಕ ಅಂತ ನಾವು ಹೇಳಿ ಪರಿಗಣಿಸ್ಬೇಕೇ ಹೊರತು ಗುಬ್ಬಿ ಮುಂದೆ ಬ್ರಹ್ಮಾಸ್ತ್ರ ಅನ್ನೋದು ನನಗೆ ಯಾಕೋ ಇಷ್ಟ ಆಗಲ್ಲ.